ಇನ್ಸ್ಟೆಂಟ್ ಮ್ಯಾಂಗೋ ಪಿಕಲ್ ಇವತ್ತಿನ ರೆಸಿಪಿ 10 ನಿಮಿಷದಲ್ಲಿ ಮಾಡಬಹುದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ಅಷ್ಟೇ ಟೇಸ್ಟಾಗಿ ಕೂಡ ಇದೆ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನಾನಿಲ್ಲಿ ಒಂದು 2-3 ಮಾವಿನಕಾಯಿಯನ್ನು ತೆಗೆದಿಟ್ಟಿದ್ದೇನೆ. ನೋಡಿ, ಸಣ್ಣ ಸಣ್ಣ ಮಾವಿನಕಾಯಿ ಇದು. ಇದರಲ್ಲಿ ಬೀಜ ಆಗಲಿಲ್ಲ, ಎಳೆ ಮಾವಿನಕಾಯಿ ಸ್ವಲ್ಪ. ಇದನ್ನು ನಾನೀಗ ಕಟ್ ಮಾಡಿ ಇಡ್ತೇನೆ. ಒಂದು 3 ಕಪ್ಪಿನಷ್ಟು ಆಗ್ತದೆ. ಒಂದು 3 ಟೇಬಲ್ ಸ್ಪೂನ್ನಷ್ಟು ಬಡೆಸೊಪ್ಪು ಫೆನಲ್ ಸೀಡ್ಸ್, ಮತ್ತು 2 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಂತೆಕಾಳು. ಇದೆಲ್ಲವನ್ನು ಸ್ವಲ್ಪ ಬಿಸಿ ಆಗುವವರೆಗೆ, ನೋಡಿ ಇದು ಟೇಬಲ್ ಸ್ಪೂನಲ್ಲಿ ನಾನು ಹಾಕಿದ್ದೇನೆ. ಸ್ವಲ್ಪ ಬಿಸಿ ಆಗುವವರೆಗೆ ಹುರಿದ್ರೆ ಸಾಕು. ತುಂಬ ಚಟಪಟ ಅನ್ನುವಷ್ಟು ಹುರಿಯುವುದು ಬೇಡ. ಕೈಯಲ್ಲಿ ಮುಟ್ಟುವಾಗ ಸ್ವಲ್ಪ ಬಿಸಿ ತಾಗಿದರೆ ಸಾಕು ನಮಗೆ. ನೋಡಿ, ಈಗ ನಾನು ಇದನ್ನು ಮೆಲ್ಲ ಉರಿಯಲ್ಲಿ ಫ್ರೈ ಮಾಡ್ತೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಕೈಯಲ್ಲಿ ಮುಟ್ಟುವಾಗ ಬಿಸಿ ಸ್ವಲ್ಪ ತಾಗ್ತಾ ಉಂಟಷ್ಟೇ. ನಾನೊಂದು ಪ್ಲೇಟಲ್ಲಿ ತಣ್ಣಗಾಗಲಿಕ್ಕಂತ ಇಟ್ಟಿದ್ದೇನೆ ಇದನ್ನು. ಇದರಲ್ಲೊಂದು 3 ಕಪ್ಪಿನಷ್ಟು ಮಾವಿನಕಾಯಿ ಇದೆ. ಸಣ್ಣದಾಗಿ ಕಟ್ ಮಾಡಿದ್ದೇನೆ ನಾನು, ದೊಡ್ಡ ದೊಡ್ಡ ತುಂಡಲ್ಲ. ಅದೇ ರೀತಿ ದೊಡ್ಡ ಗಾತ್ರದ ಒಂದು 6 ಬೆಳ್ಳುಳ್ಳಿಯನ್ನು ಸ್ವಲ್ಪ ತೆಳುವಾಗಿ ಕಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ. ಅದು ನಡುವೆ ಉಪ್ಪಿನಕಾಯಿ ತಿನ್ನುವಾಗ ಸಿಕ್ಕಿದರೆ ತುಂಬ ಒಳ್ಳೆಯದಾಗ್ತದೆ. ಇದನ್ನೀಗ ನಾನು ಪುಡಿ ಮಾಡ್ತೇನೆ. ನೋಡಿ, ಎಷ್ಟು ಸಾಧ್ಯ ಅಷ್ಟು ಪುಡಿ ಮಾಡಿ. ತುಂಬ ಇದು ನುಣ್ಣಗಾಗಲಿಲ್ಲ, ತುಂಬ ನುಣ್ಣಗಾಗಲಿಲ್ಲ, ಆದರೂ ಸಹ ಸಾಕಾಗ್ತದೆ ಅಷ್ಟಾದರೆ. ಈಗ ನಾನು ಈ ಮಾವಿನಕಾಯಿಯ ಮೇಲೆ ಈ ಪುಡಿಯನ್ನು ಹಾಕ್ತಾ ಇದ್ದೇನೆ. ಅದೇ ರೀತಿ 1.5 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, 1.5 ಟೇಬಲ್ ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಮತ್ತೊಂದು 2 ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೇನೆ, ಪಿಂಕ್ ಸಾಲ್ಟ್ ಇದು, ಒಂದು ಅರ್ಧ ಚಮಚ ಅರಸಿನ. ಈಗ ಒಂದು ಬಾಣಲೆಗೆ ನಾನು 1 ಕಪ್ಪಿನಷ್ಟು ಎಳ್ಳೆಣ್ಣೆ ಹಾಕ್ತಾ ಇದ್ದೇನೆ ನಾನು. ಇದಕ್ಕೆ ಎಳ್ಳೆಣ್ಣೆ ಹಾಕಿ ಮಾಡೋದು ನಾವು. ಹಾಗೆ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕಬೇಕು. ಸಾಸಿವೆ ನೋಡಿ ಚಟಪಟ ಅಂತ ಇರುವಾಗ ಇದನ್ನು ಒಂದು ಟೀ ಸ್ಪೂನ್ನಷ್ಟು, ಸಾಧಾರಣ ಒಂದು ಅಥವಾ 1/4 ಟೀ ಸ್ಪೂನ್ನಷ್ಟು ಹಿಂಗು ಹಾಕಿ, ನಂತರ ಈ ಬಿಸಿ ಬಿಸಿ ಒಗ್ಗರಣೆಯನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಬಿಸಿ ಬಿಸಿಯೇ ಹಾಕಿದರೆ ಒಳ್ಳೆಯದು. ಇದೊಂದು 2 ವಾರ ಇಟ್ಟು ತಿನ್ನಬಹುದು, ಅಥವಾ ಫ್ರಿಜ್ಜಲ್ಲಿಟ್ಟರೆ ಸ್ವಲ್ಪ ಸಮಯ ಇಟ್ಕೊಳ್ಬಹುದು, ಏನಾಗೋದಿಲ್ಲ. ಈಗ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನಾವು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಆದಮೇಲೆ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಬಹುದು. ತುಂಬ ಸುಲಭ ಅಲ್ವಾ? ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರಬಹುದು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.